2 ದಿನಗಳ ಕಾಲ ಕೆಲಸದ ಒತ್ತಡದಲ್ಲಿ ಹೊರಗಿದ್ದ ಅರ್ಜುನ್ ಮನೆಗೆ ಬಂದಾಗ ಮನೆಯ ವಾತಾವರಣವೇ ಬದಲಾಗಿತ್ತು. ಸೋಫಾದ ಮೇಲೆ ಕುಳಿತು ಅಜ್ಜಿಯ ಜೊತೆ ಹರಟೆ ಹೊಡೆಯುತ್ತಾ ಧ್ವನಿಯ ಜೊತೆ ನಗುತ್ತಿದ್ದ ಆರಾಧನಳನ್ನು ನೋಡಿ ಅವನಿಗೆ ಅಚ್ಚರಿಯಾಯಿತು. ಇವಳು ಬಂದ 2 ದಿನಕ್ಕೆ ಇಡೀ ಮನೆಗೆ ಫೆವಿಕಾಲ್ ಥರ ಅಂಟಿಕೊಂಡಿದ್ದಳಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ಆದರೆ ಅವನ ಗಂಭೀರ ಮುಖ ಮಾತ್ರ ಕಿಂಚಿತ್ತೂ ಬದಲಾಗಲಿಲ್ಲ. ಮರುದಿನ ಬೆಳಿಗ್ಗೆ ಅಪ್ಪ ಅಶ್ವಥ್ ಅವರು ಅರ್ಜುನನಿಗೆ ಆಜ್ಞೆ ಮಾಡಿದರು. ಅರ್ಜುನ್, ಇವತ್ತು ಆರಾಧನಳ MBA ಕಾಲೇಜಿಗೆ ಕರೆದುಕೊಂಡು ಹೋಗಿ ಅಡ್ಮಿಷನ್ ಕೆಲಸ ಮುಗಿಸಿಕೊಂಡು ಬಾ, ನನಗೆ ಅರ್ಜೆಂಟ್ ಕೆಲಸವಿದೆ. ಅರ್ಜುನ್ ಗಾಬರಿಯಿಂದ ನಾನಾ ಅಪ್ಪ, ನನಗೂ ಆಫೀಸ್ನಲ್ಲಿ ಕೆಲಸ ಇದೆ ಎಂದು ತಪ್ಪಿಸಿಕೊಳ್ಳಲು ನೋಡಿದರೂ ಪ್ರಯೋಜನವಾಗಲಿಲ್ಲ. ಅಜ್ಜ ನರಸಿಂಹ ಅವರು ಕೂಡ ಹೋಗಿ ಬಾ ಪುಟ್ಟ ಅಂದ ಮೇಲೆ ಅರ್ಜುನಿಗೆ ಬೇರೆ ದಾರಿಯೇ ಇರಲಿಲ್ಲ. ಆರಾಧನಾ ತನ್ನ ಬ್ಯಾಗ್ ಹಿಡಿದು ಕಾರಿನ ಮುಂಭಾಗದ ಸೀಟಿನಲ್ಲಿ ಬಂದು ಕುಳಿತಳು. ಅರ್ಜುನ್ ತನ್ನ ಯೂನಿಫಾರ್ಮ್ ಬದಲಿಸಿ ಕ್ಯಾಶುಯಲ್ ಡ್ರೆಸ್ನಲ್ಲಿದ್ದರೂ ಅವನ ಮುಖದ ಮೇಲಿನ ಗಾಂಭೀರ್ಯ ಮಾತ್ರ ಕಡಿಮೆ ಆಗಿರಲಿಲ್ಲ. ಅರ್ಜುನ್, ನೋಡು, ನಾನು ಕಾಲೇಜ್ ಹತ್ರ ಡ್ರಾಪ್ ಮಾಡ್ತೀನಿ, ಬೇಗ ಕೆಲಸ ಮುಗಿಸಿ ಬರಬೇಕು. ನನಗೇನು ನಿನ್ನ ಪಟಾಕಿ ಹಚ್ಚುವ ಕೆಲಸ ಇಲ್ಲ, ಅರ್ಥ ಆಯ್ತಾ? ಆರಾಧನಾ ತನ್ನಷ್ಟಕ್ಕೆ ತಾನೇ, ಓಹೋ, ಈ ಮನುಷ್ಯನಿಗೆ ಎಷ್ಟು ಅಹಂಕಾರ. ಇವನ ಹೆಸರು ಅರ್ಜುನ ಅಂತ ಇಡೋ ಬದಲು ಹಿಮಗಿರಿ ಅಂತ ಇಡಬೇಕಿತ್ತು. ಅಷ್ಟೊಂದು ತಂಪು ಇವನ ಸ್ವಭಾವ. ಅರ್ಜುನ್, ಏನೋ ಗುಣಗುಡ್ತಿದ್ಯಾ? ಆರಾಧನಾ, ಏನಿಲ್ಲ ಸಾರ್, ನಿಮ್ಮ ಗಾಡಿ ಸ್ವಲ್ಪ ಮೆಲ್ಲಗೆ ಹೋಗ್ತಿದೆಯಾ ಅಂತ ನೋಡ್ತಿದ್ದೆ. ನಮ್ಮ ಮೈಸೂರಿನಲ್ಲಿ ಎತ್ತಿನ ಗಾಡಿಗೂ ಇದಕ್ಕಿಂತ ಫಾಸ್ಟ್ ಹೋಗುತ್ತೆ. ಅರ್ಜುನ್ ಕಣ್ಣು ಕೆಂಪಾಯಿತು. ತಕ್ಷಣ ಕಾರ್ ವೇಗ ಹೆಚ್ಚಿಸಿದ. ಕಾಲೇಜ್ ತಲುಪಿದ ಮೇಲೆ ಅಡ್ಮಿಷನ್ ಪ್ರಕ್ರಿಯೆ ನಡೆಯುವಾಗ ಆರಾಧನಳ ಚಟಪಟ ಮಾತುಗಳು ಅಲ್ಲಿನ ಸಿಬ್ಬಂದಿಯನ್ನು ನಗುವಂತೆ ಮಾಡಿತು. ಆದರೆ ಅರ್ಜುನ್ ಮಾತ್ರ ದೂರ ನಿಂತು ವಾಚ್ ನೋಡುತ್ತಿದ್ದ. ಅಡ್ಮಿಷನ್ ಮುಗಿಸಿ ಹೊರಬರುವಾಗ ಆರಾಧನಾ ಕಾಲು ತಪ್ಪಿ ಅಲ್ಲಿದ್ದ ಹೂವಿನ ಕುಂಡಕ್ಕೆ ತಾಗಿತ್ತು. ಅರ್ಜುನ್, ನೋಡಿ, ನಡೆಯೋಕೆ ಬರಲ್ವಾ? ಅವತ್ತು ಮನೆಯಲ್ಲಿ ನನ್ನ ಮೇಲೆ ಬಿದ್ದೆ, ಇವತ್ತು ಇಲ್ಲಿ ಗಿಡದ ಮೇಲೆ ಬೀಳ್ತಿದ್ಯಾ? ಮೈಸೂರಲ್ಲಿ ರೋಡ್ ಇರಲಿಲ್ವಾ? ಆರಾಧನಾ ಕೋಪದಿಂದ, ನೋಡಿ ಸರ್, ಮೈಸೂರು ಬಗ್ಗೆ ಮಾತನಾಡಬೇಡಿ. ಮೈಸೂರು ಅರಮನೆ ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಕೂಡ ದೊಡ್ಡದು. ಈ ಕೋಪದ ಕೋಳಿ ಥರ ಯಾವಾಗಲೂ ಸಿಡಿಮಿಡಿ ಅಂದರೆ ಯಾರು ನಿಮ್ಮ ಹತ್ತಿರ ಬರ್ತಾರೆ? ಅದಕ್ಕೆ ಇನ್ನೂ ನಿಮಗೆ ಮದುವೆ ಆಗಿಲ್ಲ ಅನಿಸುತ್ತೆ. ಅರ್ಜುನ್ ಒಮ್ಮೆ ಸ್ತಬ್ಧನಾದ. ಇಡೀ ಬೆಂಗಳೂರು ಪೊಲೀಸರಿಗೆ ನಡುಕ ಹುಟ್ಟಿಸುವ ಅವನಿಗೆ ಒಬ್ಬ ಪುಟ್ಟ ಹಳ್ಳಿ ಹುಡುಗಿ ಮದುವೆ ಬಗ್ಗೆ ಪಾಠ ಮಾಡ್ತಿದ್ದಾಳೆ. ಅರ್ಜುನ್, ಶಟ್ ಅಪ್. ನನ್ನ ಮದುವೆ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು? ಮೊದಲು ಕಾರತ್ತು. ಆರಾಧನಾ, ಹತ್ತಲ್ಲ, ನಾನು ನಮ್ಮಣ್ಣನ ಜೊತೆ ಹೋಗ್ತೀನಿ. ಅರ್ಜುನ್, ನಿಮ್ಮಣ್ಣ ಮೈಸೂರಿನಲ್ಲಿದ್ದಾನೆ. ಈಗ ಸೈಲೆಂಟ್ ಆಗಿ ಕಾರ್ ಹತ್ತುತ್ತೀಯಾ ಅಥವಾ ಇಲ್ಲೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಲಾ? ಆರಾಧನಾ ಹೆದರಿದಂತೆ ನಟಿಸಿ, ಅಮ್ಮೋ, ಪೊಲೀಸ್ ಗಿರಿ ತೋರಿಸ್ತಿದ್ದಾರೆ, ಸರಿ ನಡೀರಿ ಕೋಳಿ ಸಾರ್ ಎಂದು ನಗುತ್ತಾ ಕಾರ್ ಹತ್ತಿದಳು. ಮನೆಗೆ ಬಂದ ಮೇಲೆ ಅರ್ಜುನ್ ಕೋಪದಿಂದ ತನ್ನ ರೂಮಿಗೆ ಹೋದ. ಆದರೆ ಆರಾಧನಾ ಮಾತ್ರ ಅಮ್ಮ ಕಾವ್ಯ ಅವರ ಬಳಿ ಹೋಗಿ, ಅತ್ತೆ, ಅರ್ಜುನ್ ಸಾರ್ಗೆ ಹಸಿವಾದರೆ ತುಂಬ ಕೋಪ ಬರುತ್ತೆ ಅನಿಸುತ್ತೆ, ಅದಕ್ಕೆ ದಾರಿಯುದ್ದಕ್ಕೂ ನನ್ನ ಮೇಲೆ ಕೂಗಾಡುತ್ತಿದ್ದರು. ಅವರಿಗೆ ಸ್ವಲ್ಪ ಮೊಸರನ್ನ ಕೊಡಿ, ತಣ್ಣಗಾಗುತ್ತಾರೆ ಎಂದು ಕಿತಾಪತಿ ಮಾಡಿದಳು. ಕಾವ್ಯ ಅವರು ಅರ್ಜುನ್ಗೆ ಮೊಸರನ್ನ ತಿನ್ನಲು ಬಲವಂತ ಮಾಡಿದಾಗ ಅವನಿಗೆ ಗೊತ್ತಾಯಿತು ಇದು ಈ ಪಟಾಕಿಯ ಹೊಸ ಪ್ಲಾನ್ ಎಂದು. ಆರಾಧನಾ ಅಲಿಯಾಸ್ ಪಟಾಕಿ MBA ಕಾಲೇಜ್ಗೆ ಹೋಗಲು ರೆಡಿಯಾಗಿ ನಿಂತಿದ್ದಾಳೆ. ಕೈಯಲ್ಲಿ ಮೈಸೂರಿನ ಫೇಮಸ್ ಮಲ್ಲಿಗೆ ಹೂವಿನ ಮುಡಿ, ಮುಖದಲ್ಲಿ ಅದೇ ಹಳೆಯ ತುಂಟಾಟ. ಆದರೆ ಅವಳ ಮುಂದೆ ಬೆಟ್ಟದಂತೆ ಬಂದು ನಿಂತಿದ್ದು ನಮ್ಮ ಅರ್ಜುನ್. ಅವನ ಕೈಯಲ್ಲಿ ಒಂದು ಸಣ್ಣ ಡೈರಿ ಇತ್ತು. ಅರ್ಜುನ್, ನೋಡು ಆರಾಧನಾ, ಇದು ನಮ್ಮ ಮನೆ. ಇಲ್ಲಿ ನೀನು ಮೈಸೂರಿನಲ್ಲಿ ಇದ್ದ ಹಾಗೆ ಪಟಾಕಿ ಥರ ಇರೋಕ್ಕೆ ಬರಲ್ಲ. ಇವತ್ತಿನಿಂದ ನಿನಗೆ ಕೆಲವು ಕಂಡೀಷನ್ಸ್ ಇವೆ. ಆರಾಧನಾ ತಮಾಷೆಯಾಗಿ ಸೆಲ್ಯೂಟ್ ಮಾಡುತ್ತಾ, ಹೇಳಿ ಸರ್, ನಿಮ್ಮ FIRನಲ್ಲಿ ನನ್ನ ಹೆಸರನ್ನು ಸೇರಿಸೋ ಮುಂಚೆ ಆ ಕಂಡೀಷನ್ಸ್ ಏನು ಅಂತ ನಾನು ಕೇಳ್ತೀನಿ. ಅರ್ಜುನ್ ಗಂಭೀರವಾಗಿ, ಮೊದಲನೆಯದು, ಕಾಲೇಜಿನಿಂದ ಕರೆಕ್ಟಾಗಿ ಸಂಜೆ 5 ಗಂಟೆಗೆ ಮನೆಗೆ ಬರಬೇಕು. ಎರಡನೇದು, ಯಾರ ಜೊತೆಗೂ ಜಗಳ ಮಾಡಬಾರ್ದು. ನಿನ್ನಿಂದ ನನಗೆ ಅಥವಾ ನಮ್ಮ ಮನೆತನಕ್ಕೆ ಯಾವುದೇ ಕಂಪ್ಲೇಂಟ್ ಬರಬಾರ್ದು. ಮೂರನೇದು, ಸಿಟಿಯಲ್ಲಿ ಎಲ್ಲಿಗೆ ಹೋದರೂ ಈ ಅರ್ಜುನನಿಗೆ ಒಂದು ಮೆಸೇಜ್ ಮಾಡಿರಬೇಕು, ಅರ್ಥ ಆಯ್ತಾ? ಆರಾಧನಾ, ಅಯ್ಯೋ, ನಾನು ಕಾಲೇಜಿಗೆ ಹೋಗ್ತಿದ್ದೀನಾ ಇಲ್ಲ ಜೈಲಿಗೆ ಹೋಗ್ತಿದ್ದೀನಾ? ಸರಿ ಸರ್, ನಿಮ್ಮ ಈ ಪೊಲೀಸ್ ರೂಲ್ಸ್ನ ನಾನು ಫಾಲೋ ಮಾಡ್ತೀನಿ. ಆದರೆ ನಂದು ಒಂದು ಕಂಡೀಷನ್ಸ್ ಇದೆ. ಅರ್ಜುನ್ ಉಬ್ಬೇರಿಸಿ ನೋಡಿದ. ಇವಳಿಗೂ ಕಂಡೀಷನ್ ಇದೆಯಾ? ಆರಾಧನಾ, ನಾನು ಮೈಸೂರಿಗೆ ಹೋಗುವಾಗ ನೀವು ನನ್ನನ್ನು ತಡೆಯಬಾರದು. ಮತ್ತೆ ವಾರಕ್ಕೊಮ್ಮೆ ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು, ಓಕೆನಾ?
ಅರ್ಜುನ್ ಏನೂ ಮಾತನಾಡದೆ ಗಾಡಿ ಕೀ ತಗೊಂಡು ನಡೆದ. ಅವನ ಮೌನವನ್ನೇ ಒಪ್ಪಿಗೆ ಎಂದು ಭಾವಿಸಿದ ಆರಾಧನಾ, ನಮ್ಮೂರ ಮಲ್ಗೆ ಇವನಿಗೆ ಸ್ಮೆಲ್ ಮಾಡೋಕ್ಕೂ ಬರಲ್ಲ, ಬರೀ ಲಾಠಿ ಹಿಡಿದೇ ಅಭ್ಯಾಸ ಅನ್ಸುತ್ತೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಾಲೇಜಿಗೆ ಹೊರಟಳು. ಕಾಲೇಜ್ ತಲುಪಿದ ಆರಾಧನಳಿಗೆ ಅಲ್ಲಿನ ವಾತಾವರಣ ಹೊಸದಾಗಿತ್ತು. ಅಲ್ಲಿನ ಕೆಲವು ಹುಡುಗಿಯರು ಅವಳ ಸಿಂಪಲ್ ಉಡುಗೆಯನ್ನು ನೋಡಿ ಆಡಿಕೊಳ್ಳುತ್ತಿದ್ದರು. ಅದರಲ್ಲಿ ಮುಖ್ಯವಾಗಿ ರಿಯಾ ಎಂಬ ಅಹಂಕಾರಿ ಹುಡುಗಿ. ರಿಯಾ, ಯಾರೋ ಇವಳು? ಕಾಲೇಜಿಗೆ ಬರ್ತಿದ್ದಾಳೋ ಅಥವಾ ಹಳ್ಳಿ ಜಾತ್ರೆಗೆ ಹೋಗ್ತಿದ್ದಾಳೋ? ಆ ಮಲ್ಲಿಗೆ ಹೂವಿನ ಸ್ಮೆಲ್ ನೋಡ್ರೋ. ಆರಾಧನಾ ಮೊದಮೊದಲು ಸುಮ್ಮನಿದ್ದಳು. ಆದರೆ ರಿಯಾ ಅವಳನ್ನು ಕೆಣಕುತ್ತಾ ಬಂದಾಗ ನಮ್ಮ ಪಟಾಕಿ ಸುಮ್ಮನಿರುತ್ತಾಳೆಯೇ? ಆರಾಧನಾ, ನೋಡು ರಿಯಾ, ನೀನು ಹಾಕಿರೋ ಸೆಂಟಿಗಿಂತ ಈ ಮಲ್ಲಿಗೆ ಹೂವಿನ ಸುವಾಸನೆ ತುಂಬ ಪ್ಯೂರ್ ಆಗಿದೆ. ಇದು ನಮ್ಮ ಮಣ್ಣಿನ ಗುಣ. ನಿನ್ನ ಸೆಂಟು ಗಾಳಿಯಲ್ಲಿ ಹೋಗುತ್ತೆ, ಆದರೆ ನಮ್ಮ ಮೈಸೂರು ಮಲ್ಲಿಗೆಯ ಪರಿಮಳ ಮನಸ್ಸಿನಲ್ಲಿ ಉಳಿಯುತ್ತೆ. ಇನ್ನು ಮುಂದೆ ನನ್ನ ಬಗ್ಗೆ ಕಮೆಂಟ್ ಮಾಡೋ ಮುಂಚೆ ಯೋಚನೆ ಮಾಡು. ರಿಯಾಳಿಗೆ ಮಾತೇ ಬರಲಿಲ್ಲ. ಧ್ವನಿ, ಅರ್ಜುನನ ತಂಗಿ, ದೂರದಿಂದಲೇ ಇದನ್ನು ನೋಡಿ ಚಪ್ಪಾಳೆ ತಟ್ಟುತ್ತಾ ಬಂದಳು. ಸೂಪರ್ ಅಕ್ಕ, ನೀನು ಮೊದಲನೇ ದಿನವೇ ರಿಯಾನ ಎದುರಿಸುತ್ತಿದ್ದೀಯಾ ಎಂದು ಹಗ್ ಮಾಡಿದಳು. ಅರ್ಜುನ್ ಕೊಟ್ಟ 5 ಗಂಟೆಯ ಡೆಡ್ಲೈನ್ ಮುಗಿದು 15 ನಿಮಿಷ ಆಗಿತ್ತು. ಅರ್ಜುನ್ ಮನೆಯ ಮುಂದೆ ವಾಚ್ ನೋಡುತ್ತಾ ನಿಂತಿದ್ದ. ಆರಾಧನಾ ಧ್ವನಿ ಜೊತೆ ಆಟೋದಲ್ಲಿ ಬಂದಿಳಿದಳು. ಅರ್ಜುನ್, ಟೈಮ್ ಎಷ್ಟಾಗಿದೆ ಆರಾಧನಾ? 15 ನಿಮಿಷ ಲೇಟ್. ಆರಾಧನಾ ಮೆಲ್ಲಗೆ ಅರ್ಜುನನ ಹತ್ತಿರ ಹೋಗಿ ಬ್ಯಾಗ್ನಿಂದ ಒಂದು ಸಣ್ಣ ಪಾರ್ಸೆಲ್ ತೆಗೆದು ಅವನ ಕೈಗೆ ಕೊಟ್ಟಳು. ಅರ್ಜುನ್, ಇದೇನು? ಆರಾಧನಾ, ನಾನು ಇವತ್ತು ಕಾಲೇಜಿಂದ ಬರುವಾಗ ನಿಮಗೆ ಅಂತ ಮೈಸೂರು ಪಾಕ್ ತಂದಿದ್ದೀನಿ. ಸಿಹಿ ತಿಂದರೆ ಸ್ವಲ್ಪನಾದರೂ ನಿಮ್ಮ ಕೋಪ ಕಡಿಮೆ ಆಗುತ್ತೆ ಅಂದ್ಕೊಂಡೆ. ಸಾರಿ ಸರ್, ಲೇಟಾಯಿತು ಅಂತ ಹೊಡಿಬೇಡಿ. ಅರ್ಜುನ್ ಆ ಪಾರ್ಸೆಲ್ ನೋಡಿ ಒಂದು ಕ್ಷಣ ಮೌನವಾದ. ಅವನು ಎಷ್ಟೇ ಗಂಭೀರವಾಗಿದ್ದರೂ ಆರಾಧನಳ ಮುಗ್ಧತೆ ಅವನ ಮನಸ್ಸನ್ನು ಎಲ್ಲೋ ಒಂದು ಕಡೆ ಕರಗಿಸುತ್ತಿತ್ತು. ಅರ್ಜುನ್ ಮನಸ್ಸಿನಲ್ಲೇ, ಇವಳು ಪಟಾಕಿನೋ ಅಥವಾ ಸಿಹಿನೋ ಗೊತ್ತಾಗ್ತಿಲ್ಲ, ಆದರೆ ಇವಳು ಬಂದ ಮೇಲೆ ಮನೆಯಂತೂ ಲವಲವಿಕೆಯಿಂದ ಕೂಡಿದೆ. ಅವನು ಮೈಸೂರು ಪಾಕ್ ಬಾಕ್ಸ್ ಹಿಡಿದು ಒಳಗೆ ಹೋದಾಗ ಆರಾಧನಾ ಧ್ವನಿಗೆ ಕಣ್ಣು ಹೊಡೆದು, ನೋಡಿದ್ಯಾ, ಕಾಕಿ ಕೂಡ ಮೈಸೂರು ಪಾಕ್ಗೆ ಫಿದಾ ಆಯಿತು ಎಂದು ನಕ್ಕಳು. ಈ ಕಥೆಯ ಮುಂದಿನ ಭಾಗವನ್ನು ನೀವು ತಿಳಿಯಬೇಕಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.